ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಕೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ಕೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತಾಯಣವನ್ನ ತೆಗೆದುಕೊಂಡಿದ್ದೇವೆ. ಸೀತಾಯಣದ ಸ್ವಾಧ್ಯಾಯಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೀನಿ. ಇವತ್ತು ನಾವು 3ನೇ ಅಧ್ಯಾಯದಲ್ಲಿ ಇದ್ದೇವೆ. ಸೀತೆಯ ಆಗಮನ ಆಗಿದೆ. ಈ ಪುಸ್ತಕದ ಅದ್ಭುತ ಪಯಣದಲ್ಲಿ ನಾವು ಸಾಗ್ತಾ ಇದ್ವಿ. ಮಗು ಸೀತಾ ಮನೆಗೆ ಬಂದಿದ್ದಾಳೆ. ಇಡೀ ಅರಮನೆಯಲ್ಲಿ ಸಂಭ್ರಮವೇ ಸಂಭ್ರಮ. ಮನೆಯಲ್ಲಿ ಎಲ್ಲರೂ ಅವಳ ಸುತ್ತಲೇ ಸುತ್ತಾ ಇದ್ದಾರೆ. ಒಂದು ಮಗು ಮನೆಯಲ್ಲಿ ಇತ್ತು ಅಂತಂದ್ರೆ ಎಲ್ಲರೂ ಅದರ ಸುತ್ತಲೇ ಸುತ್ತೋ ಹಾಗೆ ಇಲ್ಲಿ ಅದು ಒಂದು ಅದ್ಭುತ ಶಕ್ತಿ, ಭೂಮಾತೆಯ ಕೊಡುಗೆ ಜನಕ ಮಹಾರಾಜರಿಗೆ, ಸುನೈನಾ ಮಾತೆಗೆ ಲಭ್ಯವಾಗಿರೋದ್ರಿಂದ ಅವರೆಲ್ಲರೂ ಅದ್ರ ಸುತ್ತಲೇ ಇದ್ದಾರೆ. ಸುನೈನಾ ಮಾತೆ ಮತ್ತು ಜನಕ ಮಹಾರಾಜ ಮಗುವನ್ನ ಬಿಟ್ಟು ಕದಲ್ತಾನೆ ಇಲ್ಲ. ಅವಳು ಸ್ವಲ್ಪ ಮಲಗಿದಾಗ ಮಗ್ಳು ಹೊರಳಿದ್ರೆ ಅಲ್ಲೇ ಮತ್ತೆ ಆಶ್ರಯನ ಕೊಡೋದು, ಅಲ್ಲೇ ನಿಂದ್ರೋದು, ಅವಳ ಉಪಸ್ಥಿತಿಯಲ್ಲಿನೇ ಅವರು ಇಡೀ ದಿನವನ್ನ ಕಳೀತಾ ಇದ್ದಾರೆ. ಅವರಷ್ಟೇ ಅಲ್ಲ, ಅರಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೇವಕಿಯರು ಕೂಡ ಹಾಗೆ ಆ ಮಗುವನ್ನ ಬಿಟ್ಟು ಕದಲಿಕ್ಕೆ ಸಿದ್ಧರಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಎಲ್ಲರೂ ಒಮ್ಮೆನೆ ಅವಳ ಅವಶ್ಯಕತೆಯನ್ನ ಪೂರೈಕೆ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇರ್ತಾರೆ. ಅಂಥವರಲ್ಲಿ ಮೀನಾಕ್ಷಿಯು ಕೂಡ, ನಮ್ಮ ಈ ಪುಸ್ತಕದ ಲೇಖಕಿ ದೇನಾ ಮೇರಿಯಮ್ ಅವರು ಕೂಡ ಒಬ್ಬರಾಗಿರ್ತಾರೆ. ಅವರು ಮೀನಾಕ್ಷಿ ಸೀತಾಮಾತೆಯನ್ನ ನೋಡ್ಕೊಳ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಮೀನಾಕ್ಷಿ ಒಂದು ದಿವಸ ರಾತ್ರಿ ಒಬ್ಬಳೇ ಇದ್ದಾಗ ಮಗುವಿನ ಜೊತೆಗೆ ಮಾತಾಡ್ತಾಳಂತೆ. ಮಾತಾ, ನೀನು ಬಂದಿದೀಯಾ, ನೀನು ಬಂದು ನನಗೆಷ್ಟು ಖುಷಿ ಕೊಟ್ಟಿದ್ದೀಯಾ, ಸಂತೋಷ ಕೊಟ್ಟಿದ್ದೀಯಾ. ಜೀವನದಲ್ಲಿ ಬದುಕುವ ಒಂದು ಆಸೆನೆ ನನಗೆ ಇರ್ಲಿಲ್ಲ. ಅಂಥ ಒಬ್ಬಳಿಗೆ ನೀನು ಪುನರ್ಜನ್ಮವನ್ನ ಕೊಟ್ಟಿದ್ದೀಯಾ ಮಾತೆ ಅಂತ ಹೇಳಿ. ಆಗ ಎಲ್ಲರೂ ಅವಳನ್ನ ಮಾತೆ ಅಂತ ಕರೀತಿರ್ತಾರೆ. ಅದು ಇನ್ನು ಮಗು ಹುಟ್ಟಿದ ಮಗು, ಕೆಲವು ದಿವಸಗಳ ಒಂದು ಮಗು ಆದ್ರೂ ಕೂಡ ಅವಳಿಗೆ ಮಾತೆ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವಳಲ್ಲಿ ಇರುತ್ತೆ. ಆದ್ರೆ ಸುನೈನಾ ಮಾತಾ, ಜನಕ ಬಾಬಾ ಮಾತ್ರ ನಾವು ಸೀತೆ ಅಂತ ಕರಿತೀವಿ. ಅದರಲ್ಲೂ ಸುನೈನಾ ಮಾತೆ ಇದು ಸೀತಾ ನನ್ನ ಮಗಳು, ನಾನು ಸೀತೆ, ಯಾರೇನೇ ಕರೀಲಿ ನಾನು ಸೀತೆ ಅಂತಾನೆ ಕರಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೊಂದು ಅದ್ಭುತ ಶಕ್ತಿ, ಪರಾಶಕ್ತಿ. ಆದ್ರೆ ಮಹಾರಾಜ ಮತ್ತು ಮಹಾರಾಣಿ ಮಾತ್ರ ಒಳಗೆ ಸೀತೆ ಅಂತ ಹೇಳಿ ಕರಿತಿರ್ತಾರೆ. ಸೀತೆ ಅಂತಂದ್ರೆ ಏನು? ಭೂಮಿ ತಾಯಿ ವಸುಂಧರೆಯ ಒಂದು ಮಗಳು, ವಸುಂಧರೆಯ ಅದ್ಭುತ ಕೊಡುಗೆ. ನೇಗಿಲ ಗೆರೆ, ಸೀತೆ ಅಂತಂದ್ರೆ ನೇಗಿಲ ಗೆರೆ ಅಂದ್ರೆ ನೇಗಿಲಿನ ಒಂದು ಹೊಡೆತಕ್ಕೆ ಭೂಮಿ ಬಾಯಿ ಬಿಚ್ಚಿಕೊಂಡು ಪ್ರಕಟವಾಗಿರ್ತಕ್ಕಂಥ ಆ ಪರಾಶಕ್ತಿ, ಇಡೀ ಭೂಮಂಡಲದ ಒಳಿತಿಗಾಗಿ ಭೂಮಿಗೆ ಇಳಿದು ಬಂದಿರತಕ್ಕಂಥ ಒಂದು ಮಹಾನ್ ಚೇತನ ಅವಳು ಎಲ್ಲ ಕಡೆಗೆ ಸಂಭ್ರಮಿಸ್ತಾ ಇರ್ತಾಳೆ. ಅವಳು ಹುಟ್ಟಿ ಸುಮಾರು 1 ವರ್ಷ ಸಮೀಪ ಆಗ್ತಾ ಇರುತ್ತೆ. ಮಹಾರಾಜ ಅತ್ಯಂತ ಅವಶ್ಯಕ ಇರ್ತಕ್ಕಂಥ ಕೆಲಸಗಳನ್ನ ಮಾತ್ರ ಮಾಡ್ತಾ, ಎಲ್ಲಿಯೂ ದೂರದ ಪ್ರವಾಸಕ್ಕೆ, ಋಷಿ ಮುನಿಗಳ ಆಶ್ರಮ ಇಂಥವೆಲ್ಲನೂ ಅವರ ಒಂದು ಏನಂತಾರೆ
ಆಹ್ವಾನವನ್ನ ಅವರು ಸ್ವೀಕರಿಸ್ತಾ ಇರೋದಿಲ್ಲ. ಹೀಗಾಗಿ ಮಗುವಿನ ಸುತ್ತಲೇ ಇರ್ತಾರೆ. ಒಂದ್ ವರ್ಷ ಸಮೀಪ ಆಗ್ಲಿಕ್ಕೆ ಬಂದಿರ್ತದ. ಬಹಳಷ್ಟು ದಿವಸ ಆಯ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿವೆ ಅಂತ ಹೇಳಿ ಯಾರೋ ಋಷಿಗಳ ಒಂದು ಆಹ್ವಾನವನ್ನ ಸ್ವೀಕರಿಸಿ ಇನ್ನೇನು ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಸಿದ್ಧರಾಗ್ತಾರೆ. ಸುನೈನಾ ಮಾತೆಗೆ ಹೇಳ್ತಾರೆ. ಮಗಳಿಗೆ ಹೇಳಿ ಹೋಗ್ಬೇಕು ಅಂತ ಹೇಳಿ ಮಗಳ ಬಳಿ ಬರ್ತಾರೆ. ಆ ಮಗುವನ್ನ ಹೊತ್ಕೊಂಡು ಏನು ಅವಳಿಗೆಲ್ಲ ತಿಳಿಯುತ್ತೆ ಅನ್ನೋ ಹಾಗೇನೆ ನಾನು ಹೀಗೆ ಹೋಗ್ ಬರ್ತೀನಿ ಸೀತಾ ಅಂತ ಹೇಳಿ ಹೇಳ್ತಾರೆ. ಅಷ್ಟ್ರಲ್ಲಿನೇ ಆ ಮಗು ಏನು ಸನ್ನೆ ಮಾಡುತ್ತೆ, ಅವರಿಬ್ಬರಲ್ಲಿನೂ ಕಣ್ಣ ದೃಷ್ಟಿಯಲ್ಲಿ ಏನು ಮಾತಾಗುತ್ತೋ ಗೊತ್ತಾಗೋದಿಲ್ಲ. ಮಹಾರಾಜರು ನಾನು ಸೀತೆಯನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ತಯಾರಾಗ್ತಾರೆ. ಆಗ ಸುನೈನಾ ಮಾತೆಗೆ ಆಶ್ಚರ್ಯ ಆಗುತ್ತೆ. ಮಗು ಇನ್ನು 1 ವರ್ಷ ಕೂಡ ತುಂಬಿಲ್ಲ, ಇಂಥ ಮಗುವನ್ನ ಪ್ರವಾಸಕ್ಕೆ ದೂರದ ಊರಿಗೆ ಕರ್ಕೊಂಡು ಹೋಗ್ತೀರಿ ಅಂತಂದ್ರೆ ನನ್ನ ಒಪ್ಪಿಗೆ ಇಲ್ಲ, ನಾನು ಕಳ್ಸೋದಿಲ್ಲ ಅಂತ ಹೇಳ್ತಾಳೆ. ಆಗ ಮಹಾರಾಜರು ಇಲ್ಲ, ಸೀತೆ ತಾನೇ ಅಪೇಕ್ಷೆ ಪಟ್ಟಿದ್ದಾಳೆ, ತಾನಾಗಿಯೇನೇ ಬರ್ತೀನಿ ಅಂತ ಹೇಳಿ ನನ್ಗೆ ಹೇಳಿದಾಳೆ ಅಂದ್ಮೇಲೆ ಅವಳನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ. ಅವಳು ನಮ್ಮೊಂದಿಗೆ ಪ್ರವಾಸಕ್ಕೆ ಬರ್ಲಿಕ್ಕೆ ಬೇಕು, ಎಲ್ಲ ತಯಾರಿಯನ್ನ ಮಾಡ್ರಿ ಅಂತ ಹೇಳಿ ಹೇಳ್ತಾರೆ. ಆಗ ಅನಿವಾರ್ಯವಾಗಿ ಸುನೈನಾ ಮಾತೆ ಮಹಾರಾಜರ ಜೊತೆಗೆ ಒಂದಿಬ್ರು ಸೇವಕಿಯರನ್ನ, ಅದರಲ್ಲಿ ಮೀನಾಕ್ಷಿ ಮತ್ತು ಉಷೆ ಅಂತಕ್ಕಂಥ ಇಬ್ಬರು ಸೇವಕಿಯರನ್ನ ಕೊಟ್ಟು ಕಳಿಸ್ತಾರೆ. ಅವರೊಂದಿಗೆ ಸೀತಾ ಮಾತೆ ಎಲ್ಲ ಸಲಕರಣೆಗಳನ್ನ ತಗೊಂಡು ರಥದಲ್ಲಿ ಕುಳಿತು ಋಷಿ ಆಶ್ರಮಕ್ಕೆ ಬರ್ತಾರೆ. ಆ ಋಷಿ ಆಶ್ರಮಕ್ಕೆ ಬಂದಾಗ ಅಲ್ಲಿಯೂ ಎಲ್ಲರಿಗೂ ಸಂಭ್ರಮ. ಆದ್ರೆ ಋಷಿಗಳು ಅವಳನ್ನ ಮೊದಲೇ ನಿರೀಕ್ಷಿಸಿದ್ರು. ಅವರ ಮುಖದಲ್ಲಿ ಆಶ್ಚರ್ಯ ಕಾಣಿಸೋದಿಲ್ಲ. ಯಾಕಂದ್ರೆ ಅವರಿಗೂ ಗೊತ್ತಾಗಿರುತ್ತೆ, ಯಾಕಂದ್ರೆ ಅವರೆಲ್ಲರೂ ದಿವ್ಯ ದೃಷ್ಟಿ ಇದ್ದಂಥವರು. ಹೀಗಾಗಿ ಸೀತಾಮಾತೆ ಬರ್ತಾಳೆ ಅಂತಕ್ಕಂಥ ಸುಳಿವು ಅವ್ರಿಗೂ ಸಿಕ್ಕಿರುತ್ತೆ. ಸೀತಾಮಾತೆಯನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾರೆ. ನಿನ್ನ ಮೊದಲ ಪಾಠಗಳಿಗೆ ನನ್ನ ಆಶ್ರಮಕ್ಕೆ ಬಂದಿದೀಯಾ ಮಾತೆ, ಬಾ ಅಂತ ಹೇಳಿ ಅವಳನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಇದೆಲ್ಲವನ್ನ ನೋಡಿದಾಗ ಮೀನಾಕ್ಷಿ, ಉಷೆ ಇವ್ರಿಗೆಲ್ಲ ಆಶ್ಚರ್ಯ ಆಗ್ತಾ ಇರುತ್ತೆ. ಸೊ ಇದೆಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಮಗು ಆಶ್ರಮವನ್ನ ಪ್ರವೇಶಿಸುತ್ತೆ. ಆವಾಗ ಮಹಾರಾಜರನ್ನ ಸ್ವಾಗತ ಮಾಡ್ತಾರೆ. ಅವರನ್ನ ಆಶ್ರಮದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮಗುವಿಗಾಗಿ ಬೇರೆ ಒಂದು ರೂಮನ್ನ ಕೊಡ್ತಾರೆ. ಅಲ್ಲಿ ಪ್ರಯಾಣದಿಂದ ತುಂಬಾ ಸುಸ್ತಾಗಿರುತ್ತೆ. ಮಗು ಆಯಾಸ ಆಗಿದೆ. ಒಟ್ಟು ಅವಳು ನಿದ್ದೆನೂ ಮಾಡಿರೋದಿಲ್ಲ. ಇನ್ನು ಬೇಗನೆ ಮಲಗ್ತಾಳೆ ಅಂತ ಹೇಳಿ ಅವಳಿಗೆ ಮಲಗ್ಲಿಕ್ಕೆ ಹಾಸಿಗೆಯನ್ನ ಹಾಕಿ ತಯಾರು ಮಾಡಿ ಅವಳಿಗೆ ಮಲಗಿಸ್ತಾರೆ. ಮಲಗಿಸಿ ಮೀನಾಕ್ಷಿ ಜೋಗಳ ಹಾಡ್ತಾನೆ ಹಾಗೆ ಅಲ್ಲೇ ನಿದ್ದೆಗೆ ಹೋಗ್ತಾಳೆ. ನಿದ್ದೆ ಹೋಗಿನ್ನೇನು ಎಚ್ಚರ ಆಗುತ್ತೆ. ಅವಳು ಎಚ್ಚರ ಆದಾಗ ನೋಡ್ತಾಳೆ, ಮಗು ಹಾಸಿಗೆ ಮೇಲೆ ಇರೋದಿಲ್ಲ. ಅವಳಿಗೆ ಆಶ್ಚರ್ಯ, ಎಲ್ಲಿ ಹೋಯ್ತು ಮಗು, ಇಲ್ಲೇ ಮಲಗಿಸಿದ್ದೆ, ಎಲ್ಲಿ ಹೋಯ್ತು ಅಂತ ಆಶ್ಚರ್ಯ ಆಗ್ತದ. ಆಮೇಲೆ ಉಷಾಳನ್ನ ಎಬ್ಬಿಸ್ತಾಳ. ಅವಳಿಗೂ ಹೇಳ್ತಾಳ ಮಗು ಎಲ್ಲಿ ಹೋಯ್ತು ಅಂತ. ಇಬ್ರು ಗಾಬರಿಯಾಗಿ ಹುಡುಕ್ತಾ ಇರ್ತಾರೆ. ಹೊರಗಡೆ ಬರ್ತಾರೆ. ಬಹುಶಃ ಬಹಳೊತ್ತೇನಾಗಿಲ್ಲ ಅವಳು ಹೋಗಿ, ನಾನು ಹೀಗೆ ಕಣ್ಣು ಮಂಪುರು ನನಗೆ ಹೀಗೆ ಹತ್ತಿತ್ತು, ಬಹಳೊತ್ತೇನಾಗಿಲ್ಲ, ಇಲ್ಲೇ ಎಲ್ಲರೂ ಇರ್ಬೇಕು ಅಂತ ಹುಡುಕ್ತಾರೆ. ಬೇರೆ ಕಡೆ ಹೊರಗಡೆ ಬಂದು ನೋಡೋದ್ರೊಳಗ ಅಲ್ಲಿ ಋಷಿಗಳು, ಮಹಾರಾಜರು ಧ್ಯಾನದಲ್ಲಿ ಇರೋದವರಿಗೆ ಕಂಡು ಬರುತ್ತೆ. ಅಲ್ಲಿ ಅವರನ್ನ ಹೇಗೆ ಹೋಗಿ ಹೇಳ್ಬೇಕು, ಹೇಗೆ ಅವರಿಗೆ ಎಬ್ಬಿಸ್ಬೇಕು ಅಂತ ಹೇಳಿ ಅಲ್ಲೇ ವೇಟ್ ಮಾಡ್ತಾ ಮೀನಾಕ್ಷಿ ನಿಂತಿರ್ತಾಳ. ಆಗ ಮಹಾರಾಜರು ನಿಧಾನವಾಗಿ ಕಣ್ ತೆರೆದು ಬರ್ತಾರೆ. ಬಂದು ಸೀತೆ ಈಗ ತಾನೇ ನಡೆದು ಬಂದು ಇಲ್ಲಿ ಮಲ್ಕೊಂಡಾಳ ಅಂತ ಹೇಳ್ತಾರೆ. ಈಗ ತಾನೇ ನಡೆದು ಬಂದಳು, ಇದುವರೆಗೆ ಹೆಜ್ಜೆ ಇಟ್ಟಿಲ್ಲ ಮಗು. ಅಂಬೆಗಾಲನ್ನೂ ಇಡದೆ ಇರ್ತಕ್ಕಂಥ ಮಗು ನಡೆದು ಬರ್ಲಿಕ್ಕೆ ಹೇಗೆ ಸಾಧ್ಯ? ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮೀನಾಕ್ಷಿಗೆ ಆಶ್ಚರ್ಯ ಆಗತ್ತೆ. ಆದ್ರೆ ಅವಳು ನಡೆಯೋದನ್ನ ಕಲ್ತು ಬಿಟ್ಟಿರ್ತಾಳೆ. ನಡ್ಕೊಂಡು ಅಲ್ಲಿ ಋಷಿಗಳು, ತಮ್ಮ ತಂದೆಯವರು, ಅವರೆಲ್ಲರ ಧ್ಯಾನದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಹೋಗಿ ಒಂದು ಮೂಲೆಯಲ್ಲಿ ಅವಳು ಮಲ್ಕೊಂಡಿರ್ತಾಳೆ. ಅವಳು ಮಲ್ಕೊಂಡಿದ್ದಾಳೆ ಮೀನಾಕ್ಷಿ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನೀನು ಹೋಗಿ ಮಲ್ಕೋ ಅಂತ ಹೇಳಿ ಮಹಾರಾಜರು ಹೇಳೋದು ಬಂದ್ಬಿಡ್ತಾರೆ. ಸೊ ಇದು ಮೊಟ್ಟ ಮೊದಲ ಪಾಠ, ಸೀತೆಯ ಮೊಟ್ಟ ಮೊದಲ ಪಾಠ. ಋಷಿ ಮುನಿಗಳ ಒಂದು ಧ್ಯಾನದಲ್ಲಿ ತಾನು ಭಾಗವಹಿಸಿರೋದು ಇಲ್ಲಿ ಕಂಡು ಬರುತ್ತೆ. ಹೀಗೆ ಬರ್ತಾ ಅರಮನೆಯಲ್ಲಿ ತುಂಬಾ ಅವಳು ಓಡಾಡ್ತಾ ಇರ್ತಾಳೆ. ಹೆಜ್ಜೆ ಇಡ್ತಾ ಪುಟ್ಟ ಹೆಜ್ಜೆ ಇಡ್ತಾ ತುಂಬಾ ಓಡಾಡ್ತಾ ಇರ್ತಾರೆ. ಎಲ್ಲ ಕಡೆಗೂ ಅವಳು ಓಡಾಡ್ತಾ ಇರ್ತಾಳೆ. ಅವಳನ್ನು ಹಿಡಿಯೋದೇ ಇವರಿಗೆ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಹೀಗೆ ಮತ್ತೊಂದು ದಿವಸ, ಕೆಲವು ದಿವಸಗಳ ನಂತರ ಬೆಳಿಗ್ಗೆ ಎದ್ದು ನೋಡೋದ್ರೊಳಗ ಮಗು ಇರೋದಿಲ್ಲ. ದೂರದಲ್ಲಿ ಸೀತೆ ಎಲ್ಲಿಗೂ ಹೋಗ್ತಾ ಇರೋದು ಕಂಡು ಬರುತ್ತೆ. ಇನ್ನೇನು ಅವಳನ್ನ ಹಿಡಿದು ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಮೀನಾಕ್ಷಿ, ಉಷಾ ತಯಾರಾಗ್ತಾರ. ಅವಾಗ ಮಹಾರಾಜರು ಬೇಡ, ಅವಳನ್ನ ತಡಿಬೇಡ್ರಿ, ಅವಳೆಲ್ಲಿ ಹೋಗ್ತಾಳ ಹೋಗ್ಲಿ, ಅವಳು ಸ್ವಾತಂತ್ರ್ಯ, ಅವಳ ಸ್ವಾತಂತ್ರ್ಯಕ್ಕೆ ನೀವ್ಯಾರು ಅಡ್ಡಿ ಮಾಡ್ಬೇಡ್ರಿ, ಸುಮ್ನೆ ಅವಳ ಹಿಂದೆ ಹೋಗಿ ಅವಳು ಏನ್ ಮಾಡ್ತಾಳೋ ನೋಡ್ರಿ ಅಂತ ಹೇಳಿ ಹೇಳ್ತಾರ.
ಆವಾಗ ದಟ್ಟವಾದ ಅರಣ್ಯದೊಳಗೆ ಹೋಗುತ್ತೆ ಮಗು. ಹೋಗಿ ಅಲ್ಲೆಲ್ಲೋ ಒಂದು ಪೊದೆಯ ಹಿಂದುಗಡೆ ಒಂದು ಸಣ್ಣ ಪಕ್ಷಿ ಅದರ ಕಾಲಿಗೆ ಏನೋ ಗಾಯ ಆಗಿರುತ್ತೆ. ಅದನ್ನ ಹೊತ್ಕೊಂಡು ಬಂದು ಇವರಿಗೆ ಕೊಡ್ತಾಳೆ. ಕೊಟ್ಟಾಗ ಅದಕ್ಕೆ ಶುಶ್ರೂಷೆ ಮಾಡ್ತಾರೆ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಹಾಸಿಗೆಯನ್ನ ಮಾಡಿ ಏನೋ ಗಿಡಮೂಲಿಕೆಗಳಿಂದ ಔಷಧಿ ಹಚ್ಚಿ ಶುಶ್ರೂಷೆ ಮಾಡ್ತಾರೆ. ಅಷ್ಟು ಮಾಡಿದ್ರು ಕೂಡ ಅದು ಬದುಕೋದಿಲ್ಲ. ಆಗ ಸೀತಾ ಮಾತೆ ಅತ್ತಿದ್ದೇ ಅತ್ತಿದ್ದು. ಯಾಕಂದ್ರೆ ಅವಳು ಪ್ರಕೃತಿ ಮಾತೆ. ಪ್ರಾಣಿ ಪಶು ಪ್ರಾಣಿಗಳ ಮೇಲೆ ಬಹಳಷ್ಟು ಏನಂತೀರಿ ಪ್ರೀತಿ ಇರ್ತಕ್ಕಂಥವಳು. ಅವಳ ಒಂದು ಅಂಶನೇ ಅದು ಆಗಿರೋದ್ರಿಂದ ಅವಳಿಗೆ ಏನಾಗ್ಯದ, ಅದಕ್ಕೆ ಏನಾಗ್ಯದ, ತುಂಬಾ ನೋವಾಗಿದೆ ಅಂತಕ್ಕಂಥ ಒಂದು ದುಃಖವನ್ನ ಅವಳು ಪಡ್ತಾಳೆ. ಹಾಗೆ ಆ ಮಗುವನ್ನ ಆ ಪ್ರಾಣಿಯನ್ನ ಅದು ಮರಣ ಹೊಂದಿದ ಕೂಡಲೇ ಬಹಳಷ್ಟು ದುಃಖ ಪಡ್ತಾಳೆ. ಅತ್ತಿದ್ದೇ ಅತ್ತಿದ್ದು. ಸೊ ಪ್ರಾಣಿಗಳ ಬಗ್ಗೆ ಅವಳು ವ್ಯಕ್ತಪಡಿಸಿರ್ತಕ್ಕಂಥ ಪ್ರೀತಿ ಮಗು ಇದ್ದಾಗಲೇ ಈ ರೀತಿಯಾಗಿ. ಹೀಗೆ ಮತ್ತೆ ಕೆಲ ದಿನಗಳ ನಂತರ ಜನಕ ಮಹಾರಾಜರಿಗೆ ಇನ್ನೊಂದು ಋಷಿಗಳ ಆಶ್ರಮಕ್ಕೆ ಹೋಗ್ಲಿಕ್ಕೆ ಕರೆ ಬರುತ್ತೆ. ಆಗಲೂ ಕೂಡ ಸೀತಾಮಾತೆ ಸಿದ್ಧಳಾಗ್ತಾಳೆ. ಯಾಕಂದ್ರೆ ಮಹಾರಾಜರ ಪ್ರತಿಯೊಂದು ಪ್ರಯಾಣದಲ್ಲಿಯೂ ಸೀತೆ ಇದ್ದೇ ಇರ್ತಾಳೆ. ಅಲ್ಲಿಯೂ ಕೆಲವು ಸೇವಕಿಯರು ಎಲ್ಲಾ ಸಂದರ್ಭದಲ್ಲಿನೂ ಮೀನಾಕ್ಷಿ ಹೋಗ್ತಾ ಇರೋದಿಲ್ಲ. ಕೆಲವೊಂದ್ಸರಿ ಹೋಗಿರ್ತಾರೆ, ಕೆಲವೊಂದ್ಸರಿ ಹೋಗಿರೋದಿಲ್ಲ. ಹೀಗಾಗಿ ಕೆಲವು ಸೇವಕಿಯರೊಂದಿಗೆ ಆ ಆಶ್ರಮಕ್ಕೂ ಹೋಗ್ತಾರೆ. ಸೊ ಅಲ್ಲಿಯೂ ಕೂಡ ಹೋಗಿಂದ ಹೀಗೆ ಆಶ್ರಮದಲ್ಲಿ ಎಲ್ಲರೂ ಇರ್ತಾರೆ. ಸೀತೆ ಎಲ್ಲೂ ಕಾಣೋದಿಲ್ಲ. ಮತ್ತೆ ಕತ್ತಲಾಗತ್ತೆ. ಬಹುಶಃ ಅವಳಿಗೆ ಆಗ 2 ವರ್ಷ ಇರಬಹುದು ಅಂತ ಹೇಳಿ ಹೇಳ್ತಾರೆ. ಮಗು ಕಾಣದಿದ್ದಾಗ ಮಹಾರಾಜರಿಗೆ ತಿಳಿಸ್ತಾರೆ. ಮಗು ಇಲ್ಲ ಅಂದ ಕೂಡಲೇ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಧ್ಯಾನದಲ್ಲಿ ಮಗು ಕಾಡಿಗೆ ಹೋಗಿದೆ ಅಂತ ಹೇಳೋರಿಗೆ ಗೊತ್ತಾಗುತ್ತೆ. ಹೀಗಾಗಿ ಸ್ವಲ್ಪ ಬೆಳಗಾಗೋ ತನಕ ವೇಟ್ ಮಾಡಿ ಕಾಡಿಗೆ ಮಹಾರಾಜರು ಹೊರಡ್ತಾರೆ. ಅವ್ರ ಹಿಂದೆ ಸೇವಕಿಯರು ಕೂಡ ಹೊರಡ್ತಾರೆ. ಹಾಗೆ ಹುಡುಕ್ತಾ ಹುಡುಕ್ತಾ ಹೋಗೋದ್ರೊಳಗ ಒಂದು ಮಂಗಗಳ ಒಂದು ಗುಂಪು ಅಲ್ಲಿರುತ್ತೆ. ಸೀತೆ ಆ ಮಂಗಗಳ ಒಂದು ಮಂಗದ ತಾಯಿ ಮಂಗದ ಮೇಲೆ, ತಾಯಿ ಕೋತಿಯ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿರ್ತಾಳೆ. ಇದನ್ನು ನೋಡಿದಾಗ ಮಹಾರಾಜರಿಗೆ ಆಶ್ಚರ್ಯ ಆಗ್ತದ. ಈ ಮಹಾರಾಜರು ಬರುವ ಸುಳಿವು ಸಿಕ್ಕಾಗ ಆ ಮಂಗಗಳೆಲ್ಲ ಹೋಗಿ ಗಿಡದ ಮೇಲೆ ಕೂಡ್ತವೆ. ಆ ಧ್ವನಿಯಿಂದ ಸೀತಾಮಾತೆಗೆ ಎಚ್ಚರ ಆಗುತ್ತೆ. ಕಣ್ತೆರೆದು ನೋಡ್ತಾಳ. ನೋಡಿ ಪಿತಾಜಿ ಅಂತ ಹೇಳಿ ಕರೀತಾಳೆ. ತಂದೆ ತನ್ನೆದುರು ಬಂದು ನಿಂತಿರೋದನ್ನ ನೋಡಿ ಪಿತಾಜಿ ಅಂತ ಹೇಳಿ ಕರೀತಾಳೆ. ಆಗ ಜನಕ ಮಹಾರಾಜ ಮಗಳನ್ನು ಉದ್ದೇಶಿಸಿ, ಏನು ಮಗಳೇ, ಇಲ್ಲಿ ಕಾಡಿಗೆ ಬಂದು ಕೋತಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದೀಯಲ್ಲ, ನಮಗೆಲ್ಲ ಎಷ್ಟು ಗಾಬರಿಯಾಗಿತ್ತು ಎಂದಾಗ ಸೀತೆ ಹೇಳ್ತಾಳೆ, ಪಿತಾಜಿ, ನಾನು ಮಲಗಿದ್ದಾಗ ತಾಯಿ ಕೋತಿಯ ಕೂಗು ನನಗೆ ಕೇಳಿಸ್ತು. ಅದರ ಮಗು ಅಕಸ್ಮಾತ್ ಆಗಿ ಸಾವನ್ನಪ್ಪಿರೋದ್ರಿಂದ ಅದು ತುಂಬಾ ನೋವಿನಲ್ಲಿ ಇತ್ತು. ಆಗ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ, ಆ ತಾಯಿಯ ಒಂದು ದುಃಖವನ್ನ ಕಡಿಮೆ ಮಾಡೋಣ ಅಂತ ಅನಿಸ್ತು. ಹೀಗಾಗಿ ನಾನು ಬಂದು ಅದರ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟೆ. ನಾನು ಮಲ್ಕೊಂಡಾಗ ಅವಳಿಗೇನೋ ಒಂದು ರೀತಿಯ ಸಮಾಧಾನ ಆಯ್ತು. ಹಾಗೆ ನನಗೆ ಕಣ್ಣು ಮುಚ್ಚಿ ನಿದ್ರೆಗೆ ಹೋದೆ, ಬೆಳಗಾಗಿದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಜನಕ ಮಹಾರಾಜ, ಆಯ್ತಮ್ಮ, ಈಗೇನೋ ಬಂದಿದಿ, ಆದ್ರೆ ಇನ್ನು ಮುಂದೆ ಬರಬೇಕಾದ್ರೆ ಯಾರಿಗಾದ್ರೂ ಹೇಳಿ ಬಾ, ಹೀಗೆ ನೀನು ಬರಬೇಡ. ಯಾರಿಗೂ ಹೇಳದೆ ಬಂದ್ರೆ ನಮ್ಗೆ ತುಂಬಾ ಗಾಬರಿ ಆಗುತ್ತೆ. ಈ ಸಂದರ್ಭದಲ್ಲಿ ನಿನ್ನ ತಾಯಿ ಇದ್ರೆ ಎಷ್ಟು ಗಾಬರಿ ಆಗ್ತಾ ಇದ್ರು, ನಾವೆಲ್ಲರೂ ತುಂಬಾ ಗಾಬರಿ ಆಗಿದ್ವಿ. ಅದರಿಂದ ಇನ್ನು ಮುಂದೆ ಎಲ್ಲಾದ್ರೂ ನೀನ್ ಹೋಗ್ಬೇಕಾಗಿತ್ತು ಅಂತಂದ್ರೆ ನನಗೆ ಹೇಳಿ, ಯಾರಿಗಾದ್ರೂ ತಿಳಿಸಿ ಬಾ ಅಂತ ಹೇಳ್ತಾರೆ. ಆಯ್ತು ಪಿತಾಜಿ ಅಂತ ಹೇಳಿ ಮತ್ತೆ ಎಲ್ಲರೂ ಕೂಡಿ ಆಶ್ರಮಕ್ಕೆ ಬರ್ತಾರೆ. ಹೀಗೆ ಮತ್ತೆ ಆಸ್ಥಾನಕ್ಕೆ ಮರಳಿ ಬರ್ತಾರೆ. ಹೀಗೆ ಕಾಲ ಕಳೀತದ. ಸೀತೆ ಮಗು ಇದ್ದಿದ್ದು ಚಿಕ್ಕ ಬಾಲಕಿ ಆಗ್ತಾಳೆ. ಅರಮನೆಯ ತುಂಬೆಲ್ಲ ಅವಳ ಓಡಾಟ, ಅವಳ ಗೆಜ್ಜೆಯ ಸುನಾದ, ಎಷ್ಟೋ ಸಂಭ್ರಮ. ಆಶ್ರಮದಿಂದ ಬಂದಾಗ ಮಹಾರಾಜ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನ ಮಹಾರಾಣಿ ಸುನೈನಾ ಅವರ ಮುಂದೆ ಹೇಳ್ತಾ ಇರ್ತಾರೆ. ಹೀಗಾಯ್ತು, ಸೀತೆ ಹೀಗ್ ಮಾಡಿದ್ಲು, ಅರಣ್ಯ ಕಾಡಿಗೆ ಹೀಗೆ ಹೋಗಿದ್ಲು, ಇಂಥ ಪ್ರಾಣಿಗಳಿಗೆ ಈ ರೀತಿ ಆರೈಕೆ ಮಾಡಿದ್ಲು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿದಾಗ ಸುನೈನಾ ಮಾತಿಗೆ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಮಹಾರಾಜರಿಗೂ ಕೂಡ ನನ್ನ ಮಗಳಲ್ಲಿ ಎಂಥ ಪ್ರೀತಿ ತುಂಬಿಕೊಂಡಿದೆ, ಎಷ್ಟು ಅವಳಿಗೆ ಸೇವೆ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇದೆ ಅಂತಕ್ಕಂಥ ಒಂದು ಹೆಮ್ಮೆ ಅವರಿಗೆ ಆಗ್ತಾ ಇರ್ತದ. ಇನ್ನು
ಕೆಲವು ದಿವಸಗಳ ನಂತರ ಮತ್ತೆ ಮತ್ತೆ ಈ ಮೊದಲ ಸಾರಿ ಸೀತಾ ಮಗುವಾಗಿದ್ದಾಗ ಹೋಗಿರ್ತಕ್ಕಂಥ ಒಂದು ಆಶ್ರಮಕ್ಕೆ ಮತ್ತೊಂದು ಸಾರಿ ಮಹಾರಾಜರಿಗೆ ಕರೆ ಬರುತ್ತೆ. ಆ ಆಶ್ರಮಕ್ಕೆ ಮಹಾರಾಜ ಮತ್ತೆ ಸೀತೆಯೊಂದಿಗೆ ಭೇಟಿ ಕೊಡ್ತಾರೆ. ಆ ಕಾಡಿನಲ್ಲಿ ಆ ಆಶ್ರಮಕ್ಕೆ ಹೋದ ತಕ್ಷಣ ಸೀತಾಮಾತೆ ಏನ್ ಮಾಡ್ತಾಳೆ, ಮೀನಾಕ್ಷಿಯ ಕೈ ಹಿಡ್ಕೊಂಡು ಅರಣ್ಯದೊಳಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲಿಗೆ ಹೋಗೋದು ತಾಯಿ ಮಾತೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿ ಅಂತ ಕೇಳಿದ್ರು ಅವಳಿಗೇನು ಹೇಳೋದಿಲ್ಲ. ಹಾಗೇನೆ ಒಳಗಡೆ ಬಾ ಮೀನಾಕ್ಷಿ, ನನಗೇನೋ ಬೇಕಾಗಿದೆ, ಅದು ಸಿಕ್ಕ ತಕ್ಷಣ ಮರಳಿ ಹೋಗೋಣ ಅಂತ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಹಾಗೆ ಬರ್ತಾಳೆ, ಒಂದು ನದಿ ದಂಡೆಯಲ್ಲಿ ಬರ್ತಾರೆ. ಅಲ್ಲಿ ಯಾವುದೋ ಒಂದು ಪಕ್ಷಿ, ನೀರಿನಲ್ಲಿರ್ತಕ್ಕಂತಹ ಪಕ್ಷಿ ಸೀತಾಮಾತೆಗೆ ಏನೋ ಒಂದು ದಿಕ್ಕು ಸೂಚಿಸುತ್ತೆ. ಆ ದಿಕ್ಕಿನ ಕಡೆಗೆ ಹೋಗಿ ಅಲ್ಲಿ ಕೆಲವೊಂದು ಗಿಡಮೂಲಿಕೆಗಳಿರ್ತಾವ. ಆ ಗಿಡಮೂಲಿಕೆಗಳನ್ನ ಕಿತ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ಪ್ರಾರ್ಥನೆ ಮಾಡಿ ಗಿಡಮೂಲಿಕೆಗಳನ್ನ ಕಿತ್ಕೊಂಡು ನಡಿ ಹೋಗೋಣ ಆಶ್ರಮಕ್ಕ ಅಂತ ಹೇಳಿ ಮೀನಾಕ್ಷಿ ಕೈ ಹಿಡಿದು ಮತ್ತೆ ಮರಳಿ ಬರ್ತಾಳೆ. ಬಂದು ಆ ಗಿಡಮೂಲಿಕೆಗಳನ್ನ ತೆಗೆದುಕೊಂಡು ಋಷಿಗಳಿಗೆ ಕೊಡ್ತಾಳೆ. ಕೊಟ್ಟಾಗ ಅವರಿಗೂ ಆಶ್ಚರ್ಯ, ಇದನ್ನ ಯಾಕ ತಂದೆಮ್ಮ, ಏನ್ ಮಾಡ್ಬೇಕು ಇದನ್ನೆಲ್ಲ. ಆಗ ಸೀತಾಮಾತೆ ಹೇಳ್ತಾಳೆ, ನಿಮ್ಮ ಹೊಟ್ಟೆ ನೋವಿಗೆ ಮಹರ್ಷಿಗಳೇ, ಇದು ನಿಮ್ಮ ಹೊಟ್ಟೆ ನೋವಿಗೆ ದಿವ್ಯ ಔಷಧಿ, ಇದನ್ನ ನೀರಿನಲ್ಲಿ ಕುದಿಸಿಕೊಂಡು ಕುಡೀರಿ ಅಂತ ಹೇಳ್ತಾರೆ. ಮಹಾರಾಜರಿಗೂ ಆಶ್ಚರ್ಯ, ಸೀತೆ ಏನ್ ಹೇಳ್ತಾ ಇದ್ದಾಳೆ ಅಂತ ಮೀನಾಕ್ಷಿಗೆ ಕೇಳ್ತಾರ, ಎಲ್ಲಿ ಹೋಗಿದ್ರಿ, ಏನ್ ತಂದ್ರಿ ಅಂತ ಹೇಳಿ. ಅವಳು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಸೀತೆ ಹೇಳುವ ಈ ಮಾತನ್ನ ಕೇಳಿದಾಗ ಋಷಿಗಳಿಗೆ ಆಶ್ಚರ್ಯ ಆಗ್ತದ. ಯಾಕಂದ್ರೆ ಅವ್ರಿಗೆ ಹೊಟ್ಟೆ ನೋವು ಇರ್ತಕ್ಕಂಥದ್ದು ಅವರನ್ನ ಬಿಟ್ಟು, ಅವರ ಹೆಂಡತಿಯನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಈ ವಿಷಯ ಸೀತೆಗೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಆದ್ರೂ ಕೂಡ ಅವರು ಸಂತೋಷದಿಂದ, ಆಗ್ಲಮ್ಮ ನಾನು ಈ ಔಷಧಿಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ನೀರಿನಲ್ಲಿ ಅದನ್ನ ಕುದಿಸ್ಕೊಂಡು ಕುಡಿತಾರೆ. ಒಂದು 4-6 ದಿವಸ ಆಗೋದ್ರಲ್ಲೇ ಅದರ ಒಂದು ರಿಸಲ್ಟ್ ಅವರಿಗೆ ಗೊತ್ತಾಗುತ್ತೆ. ನನಗೆ ತುಂಬಾ ಆರಾಮ ಅನಿಸ್ತಾ ಇದೆ, ಗುಣಮುಖ ಆಗಿದೆ, ಆ ಬೇರು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಹೇಳು, ನಾವು ತರಿಸ್ಕೊಂಡು ಅದನ್ನ ಉಪಯೋಗ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೀಗೆ ದಿವ್ಯ ಶಕ್ತಿ, ಎಲ್ಲಾ ನೋವುಗಳನ್ನ ಪರಿಹಾರ ಮಾಡ್ತಕ್ಕಂಥ ಶಕ್ತಿ, ಎಲ್ಲ ರೋಗಗಳನ್ನ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಆ ಮಹಾಮಾತೆಗೆ ಇರುತ್ತೆ. ಮಗುವಾಗಿದ್ದಾಗಲೇ ಅವಳ ಈ ಎಲ್ಲ ದಿವ್ಯ ಶಕ್ತಿಗಳು ಈ ಒಂದು ಅಧ್ಯಾಯಕ್ಕೆ ಸೀತೆಯ ಶಿಕ್ಷಣ ಅಂತ ಹೇಳ್ಕೊಟ್ಟಿದ್ದಾರೆ. ಸೀತೆಯ ಶಿಕ್ಷಣ ಅಂತಂದ್ರೆ ಶಾಲೆಗೆ ಹೋಗಿ ಪಡಿತಕ್ಕಂಥ ಶಿಕ್ಷಣ ಅಲ್ಲ, ಜೀವನ ಮೌಲ್ಯಗಳನ್ನ, ಒಂದು ಸಾರ್ವತ್ರಿಕ ಮೌಲ್ಯಗಳನ್ನ ಅವಳು ಹೇಗೆ ಕಲ್ತಿದ್ದಾಳೆ ಅನ್ನೋದನ್ನ ಈ ಎಲ್ಲ ಘಟನೆಗಳಿಂದ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಈ ಎಲ್ಲ ಸಂಗತಿಗಳನ್ನ ಮಹಾರಾಜ ಮತ್ತೆ ಸುನೈನಾ ಮಾತೆಗೆ ಹೇಳ್ತಾಳೆ, ಹೀಗೆ ದಿವ್ಯ ಔಷಧಿಯನ್ನ ತಂದು ಋಷಿಗಳಿಗೆ ಕೊಟ್ಲು ಅಂತ ಹೇಳಿ. ಆಗ ಸುನೈನಾ ಮಾತೆಗೆ ಒಂದು ಕಡೆಗೆ ಖುಷಿ ಆಗ್ತದೆ, ಇನ್ನೊಂದು ಕಡೆಗೆ ಇದೇ ರೀತಿ ಆದ್ರೆ ನನ್ನ ಮಗಳಿಗೆ ಮತ್ತೆ ಎಲ್ಲರೂ ಗುಣಮುಖ ಮಾಡ್ಲಿ ಅಂತ ಹೇಳಿ ಬಂದು ದುಂಬಾಲು ಬೀಳ್ತಾರೆ ಅಂತಕ್ಕಂಥ ಆತಂಕನೂ ಕೂಡ ಆಗತ್ತೆ. ಆಗ ಮಹಾರಾಜರ ತರ, ಒಳ್ಳೆಯದಲ್ಲ, ನಿನ್ನ ಮಗಳು ಇಂಥ ಸೇವೆ ಮಾಡ್ತಾ ಇದ್ದಾಳೆ, ಇಂಥ ಸೇವಾ ಮನೋಭಾವನೆ ಅವಳಲ್ಲಿ ಇದೆ, ನೀನು ಹೆಮ್ಮೆ ಪಡಬೇಕು ಅಂತಂದಾಗ ಅದು ಇನ್ನೂ ಮಗುವಾಗಿರ್ಲಿಕ್ಕೆ ನಾವು ಅವಳಿಗೆ ಬಿಡಬೇಕು ಅಂತಕ್ಕಂಥ ಮಾತುಗಳು, ಸಂಭಾಷಣೆ ಅವರಿಬ್ಬರಲ್ಲಿ ನಡೆಯುತ್ತೆ. ಇನ್ನು ಮುಂದೆ ಇನ್ನೂ ಕೆಲವು ದಿವಸ ಆದ ತಕ್ಷಣ ಇನ್ನೊಂದು ಘಟನೆ ನಡೆಯುತ್ತೆ. ಒಬ್ಬ ರೈತನ ಎತ್ತು ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ. ಈ ಒಂದು ವಿಷಯ ಸೀತೆಗೆ ಕನಸಿನಲ್ಲಿ ಗೊತ್ತಾಗುತ್ತೆ. ಸೀತಾಮಾತೆ ಬೆಳಗ್ಗೆ ಎದ್ದು ಮಹಾರಾಜರ ಬಳಿ ಬಂದು, ಅಪ್ಪ ಪಿತಾಜಿ, ಹೀಗೆ ಒಬ್ಬ ರೈತನ ಎತ್ತು ನೀರಿನಲ್ಲಿ ಮುಳುಗಿ ಹೋಗಿದೆ, ನದಿ ದೇವತೆ ಅವಳನ್ನ ತನ್ನೊಳಗೆ ತೆಗೆದುಕೊಂಡಿದ್ದಾಳೆ ಅಂತ ಹೇಳಿ ನದಿ ದೇವತೆ ಮೇಲೆ ತುಂಬಾ ಸಿಟ್ಟಾಗಿ ಅವಳಿಗೆ ಬೈದನು ಕೂಡ ಬಂದಿರ್ತಾಳೆ. ಆದ್ರ ಈಗ ಆ ರೈತನಿಗೆ ನಾವು ಒಂದು ಎತ್ತನ್ನ ಕೊಡಬೇಕು, ಅದರ ವ್ಯವಸ್ಥೆ ಮಾಡ್ರಿ ಅಂತ ಕೂಡಲೇ ಮಹಾರಾಜರು ಈ ಕಿರಣ್ ಅಂತಕ್ಕಂಥ ಒಬ್ಬ ಹುಡುಗನನ್ನ ಕರೆದು, ಯಾಕಂದ್ರೆ ಕಿರಣ್ ಅನ್ನುವನು ಅಲ್ಲಿ ಪ್ರಾಣಿಗಳ ಒಂದು ಮೇಲ್ವಿಚಾರಣೆ ಮಾಡ್ತಾ ಇರ್ತಾನೆ, ಅವನಿಗೆ ಹೇಳಿ ಒಂದು ಎತ್ತನ್ನ ತರಿಸಿ ಆ ರೈತನನ್ನ ಹುಡುಕೊಂಡು ಹೋಗ್ತಾರೆ. ರೈತನ ಹುಡುಕೊಂಡು ರಾಜ್ಯದಲ್ಲೆಡೆ ಹೋಗ್ತಾ ಇರ್ತಾರೆ, ನದಿ ದಂಡೆಯಲ್ಲಿ ಹೋಗ್ತಾರೆ. ಆಗ ಒಂದಿಬ್ರು ರೈತರಿಗೆ ಕೇಳಿದೆ, ಇದು ನಮ್ಮದಲ್ಲ ಅಂತ, ನಿಮ್ಮ ನಿಮ್ಮ ಎತ್ತನ್ನ ಕಳ್ಕೊಂಡ್ರೇನು ಅಂತ ಹೇಳಿ ಕೇಳಿದಾಗ, ಇದು ನಮ್ಮದಲ್ಲ ಅಂತ ಹೇಳಿ ಹೇಳ್ತಾರೆ. ಹೀಗೆ ಮಹಾರಾಜರು ಒಂದ್ ಮಾತಂತಾರೆ ಸೀತಾಮಾತೆಗೆ, ನೀನು ಸುಮ್ನೆ ಕನಸಿನಲ್ಲಿ ಕಂಡಿದೀಯಾ, ಅದು ನಿಜ ಅದನೋ ಇಲ್ಲೋ, ನಡಿ ಮರಳಿ ಹೋಗೋಣ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಮಾತೆ ಕೇಳೋದಿಲ್ಲ. ಸ್ವಲ್ಪ ದೂರ ಹೋಗೋದ್ರಲ್ಲಿ ಒಬ್ಬ ರೈತ ತಲೆ ಮೇಲೆ ಕೈ ಹೊತ್ತು ಅಳ್ತಾ ಕೂತಿರ್ತಾನೆ. ಅವನ
ಒಂದು ಎತ್ತು ನೀರಿನಲ್ಲಿ ಹರಿದು ಹೋಗಿರುತ್ತೆ. ಹೀಗಾಗಿ ಅವನಿಗೆ ಆ ಎತ್ತನ್ನ ಕೊಟ್ಟಾಗ ಅವನಿಗೆ ತುಂಬಾ ಸಂತೋಷ ಆಗ್ತದ. ಮಹಾರಾಜರ ಒಂದು ಉದಾತ್ತ ಗುಣವನ್ನ ನೋಡಿದಾಗ ಅವಾಗ ಮಹಾರಾಜರು ಅದನ್ನ ತಮ್ಮ ಮೇಲೆ ಹಾಕೋದಿಲ್ಲ, ತನ್ನ ಮಗಳು ಇದನ್ನ ಕನಸಿನಲ್ಲಿ ನೋಡಿದಾಳೆ, ಹೀಗಾಗಿ ನಿನ್ನ ದುಃಖವನ್ನ ನೋಡ್ಲಿಕ್ಕೆ ಆಗ್ಲಾರ್ದೇನೆ ಅವಳು ಈ ಒಂದು ಕೊಡುಗೆಯನ್ನ ನಿನಗೆ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾರೆ. ಆಗ ಆ ಆ ರೈತನಿಗೆ ಅವನು ತುಂಬಾ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ. ಸೀತಾಮಾತೆ ಮೊದಲು ನದಿ ದೇವತೆಗೆ ಬೈದಿರ್ತಾಳ, ಎತ್ತನ್ನ ನೀನ್ ಯಾಕೆ ತಗೊಂಡಿ, ಆ ರೈತನಿಗೆ ಎಷ್ಟು ಕಷ್ಟ ಆಗತ್ತೆ, ಅವ ಹ್ಯಾಗ್ ಬೇಸಾಯ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅವನಿಗೆ ಎತ್ತನ್ನ ಕೊಟ್ಟ ನಂತರ ಮತ್ತೆ ಬಂದು ಆ ನದಿ ದೇವತೆಗೆ ಕ್ಷಮೆ ಕೇಳ್ತಾಳೆ. ಅವಾಗ ನದಿ ದೇವಿ ಹೇಳ್ತಕ್ಕಂಥ ಮಾತುಗಳು, ಸಾವು ಎನ್ನುವುದು ಬದುಕಿನ ಒಂದು ಭಾಗ. ಎತ್ತು ತನ್ನ ದೇಹವನ್ನು ತೊರೆದು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುವ ಸಮಯ ಬಂದಿತ್ತು, ಅದಕ್ಕಾಗಿ ನಾನು ಅದನ್ನು ಸ್ವೀಕರಿಸಿದೆ ಅಂತ ಹೇಳಿ ನದಿ ದೇವತೆ ಹೇಳ್ತಾ. ಎತ್ತು ತನ್ನ ಆ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ತೆಗೆದುಕೊಳ್ತಕ್ಕಂತ ಸ್ವೀಕರಿಸ್ತಕ್ಕಂತ ಒಂದು ಸಮಯ ಬಂದಿತ್ತು, ಆದ್ದರಿಂದ ಅದನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಸಾವಿಲ್ಲದೆ ಹುಟ್ಟು ಇಲ್ಲ, ಸಾವಿದ್ರೆ ಮಾತ್ರ ಮರು ಹುಟ್ಟು ಅಲ್ಲಿರುತ್ತೆ, ಆದ್ರಿಂದ ನೀನು ಸಾವಿಗೆ ಎಂದೂ ಶೋಕಿಸಕೂಡದು ಅಂತ ಹೇಳಿ ಹೇಳ್ತಾರೆ. ಸಾವಿಗೆ ಎಂದೂ ನೀನು ಶೋಕವನ್ನ ಮಾಡಬೇಡ ಅಂತ ಹೇಳ್ತಾಳೆ. ಆಗ ಮೀನಾಕ್ಷಿಗೆ ಅದರ ಆಗ ಸೀತಾಮಾತೆಗೆ ಅದರ ನಿಜವಾದ ಅರಿವು ಉಂಟಾಗುತ್ತೆ. ಯಾಕಂದ್ರೆ ಸಾವು ಯಾರಿಗೂ ಬಿಟ್ಟದ್ದಲ್ಲ, ಈ ದೇಹ ಬಿಟ್ರೆ ಮಾತ್ರ ಮತ್ತೊಂದು ದೇಹವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈ ಸಾವು ಮತ್ತೊಂದು ಹುಟ್ಟಿಗೆ ಕಾರಣ ಆಗತ್ತೆ. ಇದನ್ನ ಒಂದಿಲ್ಲ ಒಂದು ದಿವಸ ಎಲ್ಲರೂ ಅನುಭವಿಸ್ಲೇಬೇಕು ಅಂತಕ್ಕಂಥ ಸಂಗತಿಯನ್ನ ಅರಿತುಕೊಂಡು ಮೀನಾಕ್ಷಿಗೆ ಹೇಳ್ತಾಳೆ ಸೀತಾಮಾತೆ, ಮೀನಾಕ್ಷಿ, ನಿನ್ನ ತಂದೆಯ ಸಾವಿನ ನಂತರ ಬಹಳ ದಿನ ನೀನು ದುಃಖದಲ್ಲಿದ್ದೆ. ನಿನ್ನನ್ನು ನೀನು ಹಳೆದುಕೊಳ್ತಾ ಇದ್ದೆ, ಬೈದುಕೊಳ್ತಾ ಇದ್ದೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ ಅಂತಕ್ಕಂಥ ಒಂದು ಅಪರಾಧಿ ಮನೋಭಾವನೆ ನಿನ್ನಲ್ಲಿ ಇತ್ತು, ಅದೆಲ್ಲವನ್ನು ಬಿಟ್ಟು ಬಿಡು ಅಂತ ಹೇಳಿ ಹೇಳ್ತಾಳೆ. ಇದನ್ ಕೇಳಿ ಮೀನಾಕ್ಷಿಗೆ ಆಶ್ಚರ್ಯ, ಅವಳಿಗೆ ಹೇಗೆ ಗೊತ್ತು, ಸೀತಾಮಾತೆಗೆ ಹೇಗೆ ಗೊತ್ತು, ಆಗ ಸೀತಾಮಾತೆ ಇನ್ನೂ ಹುಟ್ಟಿರೋದಿಲ್ಲ. ಈಗಲೂ ನಿನಗೆ ಸ್ವಲ್ಪ ದುಃಖವಿದೆ, ಆದ್ರೆ ಅದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ, ನಿನ್ನ ತಂದೆಗೆ ಹೋಗುವ ಸಮಯ ಬಂದಿತ್ತು, ಹೀಗಾಗಿ ಅವ್ರು ಹೋಗಿದ್ದಾರೆ, ಅದನ್ನ ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೇಳಿ. ಈ ಸಂಭಾಷಣೆ ಮೀನಾಕ್ಷಿಯ ಮೇಲೆ ಅಗಾಧವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಬೀರ್ತದ. ನಿಜವಾಗಿಯೂ ಅವಳು ತಂದೆಯ ಮರಣದ ನಂತರ ಈ ಕ್ಷಣದವರೆಗೆ ಅಪರಾಧಿ ಮನೋಭಾವನೆಯಿಂದ ಮುಕ್ತವಾಗಿರ್ಲಿಲ್ಲ. ಅಂದು ಸೀತಾಮಾತೆ ಅವಳನ್ನ ಈ ಭಾವನೆಯಿಂದ ಗುಣಪಡಿಸಿದಳು ಅಂತಕ್ಕಂಥ ಮಾತುಗಳನ್ನ ಮೀನಾಕ್ಷಿ ಹೇಳ್ತಾಳೆ. ಸೊ ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಈ ಅಧ್ಯಾಯ ಇನ್ನೂ ದೊಡ್ಡದಿದೆ, ಇನ್ನೂ ಕೆಲವು ಸೀತೆಯ ಶಿಕ್ಷಣದ ಭಾಗಗಳು, ತುಂಬಾ ಅದ್ಭುತವಾಗಿರ್ತಕ್ಕಂಥ ಭಾಗಗಳು ಇದರಲ್ಲಿವೆ. ನಾಳೆ ಉಳಿದ ಭಾಗವನ್ನ ನಾವು ಚರ್ಚೆ ಮಾಡೋಣ ಮಾಸ್ಟರ್ಸ್. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಧ್ಯಾನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ನಮಸ್ಕರಿಸುತ್ತ,
ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತಾ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತಾ ಇಂದಿನ ಧ್ಯಾನವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಧ್ಯಾನಕ್ಕೆ ಕುಳಿತುಕೊಂಡಿದ್ದಾರೆ ಎಂದು ಭಾವಿಸುತ್ತಾ ಇಂದಿನ ಧ್ಯಾನವನ್ನ ಆರಂಭಿಸೋಣ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನೇ ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಗಮನಿಸಿ ಗಮನಿಸಿ. ಯಾವ ವಿಚಾರಗಳು ಬೇಡ. ವಿಚಾರಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪಿ ಮನಸ್ಸು ಪ್ರಶಾಂತವಾಗಲಿ, ದೇಹ ನಿಶ್ಚಲವಾಗಲಿ. ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮ್ಮ ಸಹಸ್ರಾರ ಚಕ್ರದಿಂದ ವಿಶ್ವ ಪ್ರಾಣ ಶಕ್ತಿ ಹರಿದು ಬರುತ್ತದೆ. ಅಲ್ಲಿಯೇ ನಮ್ಮ ಆತ್ಮದರ್ಶನ, ಪರಮಾತ್ಮ ದರ್ಶನವಾಗುತ್ತದೆ. ಆಲಿಸಿ ಆಲಿಸಿ. ಜೀರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರನಾದವನ್ನ ಆಲಿಸಿ. ಎಷ್ಟು ಸೂಕ್ಷ್ಮಗಳನ್ನ ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಆಗು ಹೋಗುಗಳ ಅರಿವು ನಮಗಾಗುತ್ತೆ ಮಾಸ್ಟರ್ಸ್. ಆಲಿಸಿ ಆಲಿಸಿ. ನಮ್ಮ ಉಸಿರೇ ನಮ್ಮ ಗುರು. ನಾನು ದೇಹವಲ್ಲ, ಕೇವಲ ಆತ್ಮಸ್ವರೂಪಿ. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗುರಿಯತ್ತ, ಗಮ್ಯದತ್ತ, ಆತ್ಮನತ್ತ ಪಯಣವನ್ನ ಮಾಡೋಣ ಮಾಸ್ಟರ್. ಉಸಿರು ನಿಧಾನವಾಗ್ತಾ ಇದೆ, ಧ್ಯಾನ ಆಳವಾಗ್ತಾ ಇದೆ. ಉಸಿರು ಚಿಕ್ಕದಾಗ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸ್ತವೆ ಮಾಸ್ಟರ್ಸ್. ಅನುಭವಿಸಿ ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್. ಆನಂದಿಸಿ, ಆಹ್ಲಾದಿಸಿ. ಆನಂದ, ಮಹದಾನಂದವನ್ನ
ಅನುಭವಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. $30 seconds.
10 seconds. Five, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ಕೊಟ್ಟು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ದಿದ್ರೆ ಮಾಡ್ಕೊಳ್ರಿ. ತುಂಬಾ ಚೆನ್ನಾಗಾಯ್ತು ಮೇಡಮ್. ತುಂಬಾ ಡೀಪ್ ಆಗಿ ಹೋಗಿದ್ದೆ. ಹೌದ್ರಿ. ಮತ್ತೆ ಸೀತಾದೇವಿ ಕಂಟಿನ್ಯೂಸ್ ಕನ್ಸಿದ್ದಂಗಿತ್ತು ನಮ್ಗೆ. ಅದೇನೋ ಹೋದಂಗೆ ಅವಳ ಜೊತೆ ಎಲ್ಲೋ ಆ ತರ ಕನ್ಸು. ಆ, ಅದು ತುಂಬಾ ಆ ಒಳ್ಳೆ- ಕಥೆನೂ ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ಕೇಳಿದ್ವಿ ಅಲ್ವಾ? ಹಾ, ಅದು ಹೌದು, ಹಾಗೆ ಮುಂದೆ ಹೌದು. ಹಾ, ಹಾ. ಮೊದಲಿನ ತುಂಬಾ ಚೆನ್ನಾಗಿತ್ತು. ಮೊದಲಿನ ಕಥೆಗಳನ್ನು ವಿಡಿಯೋ ಇದು ಮಾಡಿ ನೋಡ್ರಿ ಮೇಡಮ್, ಕೇಳ್ರಿ ಸ್ವಲ್ಪ. ಹಾ, ಮೊದಲಿನ ಸರಿ madam. ಅಧ್ಯಾಯಗಳು. ಹಾ, ತುಂಬಾ ಇಂಟ್ರೊಡಕ್ಷನ್ ಚೆನ್ನಾಗಿದೆಯಪ್ಪ. ಇಂಟ್ರೊಡಕ್ಷನ್ ಇದೆ, ಮೊದಲ ಅಧ್ಯಾಯ, ಇದು 3ನೇ ಅಧ್ಯಾಯ ಅದಾವ ಶಿಕ್ಷಣದ. ಅವನು ಹಾ, ಸ್ವಲ್ಪ ನಿಮ್ಗ್ ಟೈಮ್ ಸಿಕ್ಕಾಗ ಕೇಳ್ರಿ, ಅಂದ್ರೆ ನಿಮ್ಗೆ ಹೌದು. ಫಾಲೋ ಅಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಆಯ್ತು ಕೇಳಿ. ತುಂಬಾ ಚೆನ್ನಾಗಾಯ್ತು ಧ್ಯಾನ. ನಾನ್ ಹೌದು. ಎಷ್ಟು ಲಿಟ್ರಲಿ ನಾನ್ ನಿದ್ದೆನೆ ಹೋಗಿದ್ದೀನಿ, ಅಷ್ಟು ಡೀಪ್ ಆಗಿ ಹೋಗಿದ್ದೀನಿ. ಓಕೆ, ಓಕೆ. ಚೆನ್ನಾಗಿತ್ತು. ಆದ್ರೆ ಅಂಥ ನಿದ್ದೆ ಅಂತಲ್ಲ, ಅದು ಸೀತಾ ಬಗ್ಗೆ ಯೋಚನೆ ಮಾಡ್ತಾನೆ ಹೋಗಿದ್ದೀನಿ ಡೀಪ್ ಅದೇ ಆಗಿ ಹಾಗೆ. ಧ್ಯಾನ ನಿದ್ರೆ, ಅದು ಧ್ಯಾನ. ತುಂಬಾ ಚೆನ್ನಾಗಾಯ್ತಪ್ಪ. ಓಕೆ, ತುಂಬಾ ರಿಲ್ಯಾಕ್ಸ್ ಆಯ್ತು ಮೈಂಡ್. ಓಕೆ, ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮತ್ತೆ ಗಂಗಾ, ಹಲೋ. ಇನ್ನ ಧ್ಯಾನದಿಂದ ಹೊರಗ್ ಬಂದಿಲ್ಲೇನ ಗಂಗು? ಇಲ್ಲ ಅವರು ಡೀಪ್ ಆಗಿ ಈಗ ಹೋಗ್ಬಿಟ್ಟಿದ್ದಾರೆ. ಬಂದೇನ್ರಿ, ಅದೇ ಬರಕ್ ಆಗ್ತಾನೆ ಇರ್ಲಿಲ್ಲ. ಜಲ್ದಿ ಕೈ ಬಿಡಿಸ್ಕೊಂಡು ಆಮೇಲೆ ಲೇಟ್ ಬಂದೆ. ಡೀಪ್ ಆಗಿ ಹೋಗಿದ್ದೆ. ಎಷ್ಟು ಚಂದ ನೀವು ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಕಣ್ಣಿಗೆ ಕಟ್ಟುವಂಗೆಲ್ಲಾನು. ಒಂದೊಂದೇ ಅದು ಒಂಥರ ಪಾಠಗಳು. ಇದ್ರೊಳಗನು ಕೂಡ ಬರೇ ಮಗು ಓಡಾಡ್ದಂಗೆ ಆಲತ್ತದ ನನಗೆ, ಗೆಜ್ಜೆ ಸೌಂಡ್ ಕೇಳ್ದಾಗ ಅವಳ ಓಡಾಡ್ದಂಗ ಆಗಿ. ಪಾಠಗಳು ಒಂದೊಂದ ನೋಡ್ರಿ, ಎಷ್ಟು ಜೀವದಯೆ ಅವಳಲ್ಲಿ ಎಷ್ಟದ, ಪ್ರೀತಿ ಎಷ್ಟದ, ವಾತ್ಸಲ್ಯ ಎಷ್ಟದ, ಕರುಣೆ ಎಷ್ಟದ, ಆಮೇಲೆ ಹೀಲ್ ಮಾಡೋ ಒಂದು ಕೆಪಾಸಿಟಿ ಅವಳಲ್ಲಿ ಎಷ್ಟದ. ಇನ್ನು ಮುಂದೆ ಇನ್ನೂ ಕೆಲವು ಘಟನೆಗಳವ. ಇಲ್ಲಿ ಋಷಿ ಹೋಗಿ ಒಂದೊಂದು ಪಾಠ ಅವಳು ಕಲ್ತಿದಲ್ಲ ಎಲ್ಲರಿಗೂ ಅವಳು ಕಲಿಸ್ತಾಳೆ. ಪ್ರಕೃತಿಯ ಮೇಲೆ ಪ್ರೇಮ, ಮೀನಾಕ್ಷಿ ಮೇಲೆ, ತಂದೆ ತೀರ್ಕೊಂಡ ಮೇಲೆ ನನ್ನಿಂದ ಇದಾಯ್ತು ಅನ್ನೋ ಒಂದು ಅಪರಾಧಿ ಮನೋಭಾವನೆ ಇರ್ತಾರ, ಅದನ್ನ ಪೂರಾ ಹೋಗಿಸ್ತೋ ತನಕ ಬಹಳ ಚಂದ ಇದು ಅದು. ಹೌದೌದು. ಓಕೆ, ತುಂಬಾ ಚಲೋ ಅನಿಸ್ತು. ಆಮೇಲೆ ಅಲ್ಲೆಲ್ಲೋ ಕಾಡ್ನಲ್ಲಿ ಒಂದು ಮಕ್ಕಳ ಗುಂಪು ಆಟ ಆಡ್ತಾ ಇತ್ತು. ಏನೋ ಕಾಡಿತ್ತು, ಕಾಡಲ್ಲಿ ಮಕ್ಕಳೊಂದು 8-10 ಹುಡುಗ್ಯಾರಿದ್ರು. ಸಣ್ಣ ನಮ್ಮ ಆದ್ಯಣ್ಣ ಸ್ವಲ್ಪ ಅಷ್ಟಂಗೆ ಎತ್ತರ. ಆಟ ಆಡ್ದಂಗ ಓಡಾಡ್ದಂಗ ಆಯ್ತು. ಬಟ್ ತುಂಬಾ ಚೆನ್ನಾಗ್ ಅನಿಸ್ತದ. ಎಂಜಾಯ್ ಮಾಡಾಕತ್ತೀರಲ್ಲ, ಸಾಕು. ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಆ ಟೈಮ್ ಅನ್ ಕಾಯ್ಕೋತ ಕೂತಂಗ ಆಗ್ಲಕತ್ತದ ಇವಾಗ. ನಿನ್ನೆ ಇಷ್ಟು ನನಗ್ ಡ್ರೈ ಅನಿಸ್ತು. ನಾನು ಕೂತ್ರು ಅದು ಕಾನ್ಸಂಟ್ರೇಷನ್ ಹಂಗ್ ಬರ್ಲಿಲ್ಲ. ಅದ್ ಏನ್ ಅಂದ್ರೆ ಒಂದು ಗ್ರೂಪ್ ನಲ್ಲಿ ಅದು ಇದು ಬರೋದೇ ಬೇರೆ. ಹೌದು. ಹಂಗಾಗಿ ಅಷ್ಟಿದ್ ಅನಿಸ್ಲ. ಬಟ್ ಚಂದ ಅನಿಸ್ತು, ಖುಷಿ ಆಗ್ಲಿಕತ್ತದ ಪೂರಾ. ಸರೋಜಾ ಮೇಡಮ್ ಇದ್ದೀರಿ? ಹಲೋ ರೀ ಮೇಡಮ್, ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಚೆನ್ನಾಗಾಯ್ತ್ರಿ ಮೇಡಮ್. ಚೆನ್ನಾಗೈತ್ರಿ ಮೇಡಮ್. ಚೆನ್ನಾಗಿ ಹೊಂಟಿದೆ. ತಾಯಿನೋ ಬಾಳ ಚಂದ ಹೊಂಟಿದೆ. ಹೌದ್ರಿ ಮೇಡಮ್. ಮಸ್ತ್ ಆಗಾಕತ್ತದ್ರಿ ಸ್ವಾಧ್ಯಾಯ. ಧ್ಯಾನನು ಭಾರಿ ಆಗ್ತೈತ್ರಿ ಮೇಡಮ್. ಹೌದಲ್ರಿ ಕಣ್ ತೆಗಿಯೋದೇ ಬೇಡ ಅನಿಸ್ತದ. ಹೌದು, ಕಣ್ ತೆಗಿಯೋದೇ ಬೇಡ. ಧ್ಯಾನ ಯಾಕ ಮುಗಿತೈತಿ ಹಿಂಗ ಅನ್ಸಾಕೈತಿ.
ಇವೆಲ್ಲ ಚೆನ್ನಾಗಿ. ಬರ್ತೀರಲ್ರಿ ಮೇಡಮ್, ನೀವೆಲ್ಲರೂ ಅಟೆಂಡ್ ಮಾಡ್ತಿರಲ್ಲ, ಹೀಗಾಗಿ ಅದೇ ನೀವೇ ನನ್ನ ಶಕ್ತಿ ಈಗ. ಎಲ್ರು ನಿಮ್ದು ಎನರ್ಜಿ ಅದ. ಹ್ಮ್ ನಿಮ್ದು ಎನರ್ಜಿ ಬಾಳ ತುಂಬ ಅದ. ಓಕೆ ಮೇಡಮ್. ಚೆನ್ನಾಗಿ ನಡೆದಿದೆ, ಅದ್ರೊಳಗು ಸೀತಾಯನ ಚೆನ್ನಾಗಿ ನಡೆದಿದೆ, ಬಾಳ ಚೆನ್ನಾಗಿ ನಡೆದಿದೆ. ಹೌದಲ್ರಿ ಮೇಡಮ್? ಇಲ್ಲ ಭಾಳ ಚಂದದ್ರಿ ಮೇಡಮ್, ಭಾಳ ಚಂದದ್ರಿ. ನಾನು ಈಗ ಚಂದ. ಸ್ವಲ್ಪ ಸಫಿಶಿಯಂಟ್ ಟೈಮ್ನ ಸಿಗ್ಲಿಕ್ಕತ್ತದಲ್ಲ, ಅದು ಸುಮ್ನೆ ನಿಮಗ ಟೈಮು ಸಿಗಾಕತ್ತದ. ಸುಮ್ನೆ ಓದ್ಕೊಂಡ್ ಹೋಗೋದಕ್ಕೂ ಏನಾರ ಅದ್ರ ಬಗ್ಗೆ ಹೇಳ್ಬೇಕು ಅಂದಾಗ ನಾವ್ ಇನ್ನೂ ಡೀಪ್ ಆಗಿ ಹೋಗ್ತೀವಲ್ಲ. ಓಕೆ ಮೇಡಮ್. ಡೀಪ್ ಆಗಿ ಸ್ಟಡಿ ಆಗ್ತದ. ಅದೊಂಥರ ಕಥೆ ರೂಪದಲ್ಲಿ ಹೇಳ್ದಂಗ ಆಗತ್ತಲ್ಲ, ಹಂಗಾಗಿ ಅದು ಚಂದ ನೆನಪಿನಲ್ಲಿ ಉಳಿತದ. ಹೌದೌದು, ಕಥಾ ರೂಪದಾಗ ಹೊಂಟದ. ವಿಡಿಯೋ ಮೇಡಮ್, ಸರೋಜಿನಿ ಮೇಡಮ್ ವಿಡಿಯೋಸ್ ಸರಿಗ್ನು ಕಳ್ಸಿ. ಅದೇ ಇಂಡಿವಿಜುವಲ್ ನಂಗೆ ಆಗ್ಯದ, ಮತ್ತೀಗ ಪತ್ರಿ ಸರ್ದು ಇದು ಫೋಟೋದ್ ಬಳಸ್ಕೋಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಸಜೆಷನ್ಸ್ ಕೊಡ್ರಿ ಅಂತ ಹೇಳಂತೀನಿ. ಅವ್ರಿಗೆ ಟೈಮ್ ಸಿಗ್ಬೇಕಲ್ರಿ. ನೋಡ್ತಾರ, ಹೇಳ್ತಾರ ಅವ್ರು. ನಾನ ಇಂಡಿವಿಜುವಲ್ ಮಾಡಿ ಇದ್ ಮಾಡಕತ್ತೀನಿ. ಇನ್ನೊಂದ್ಸರಿ ನೋಡ್ರಿ ಮೇಡಮ್, ನೀವು ನೋಡಿ ಏನಾರ ಸಜೆಷನ್ಸ್ ಇದ್ರೆ ಕೊಡ್ರಿ ನನ್ಗೆ. ಇವ್ರ ಕುಂದಗೋಳ ಸರ್ ಅದೆಲ್ಲ ವಸುಂಧರಾ ವಾರಿಯರ್ಸ್ ಗ್ರೂಪ್ ಇದನ್ನೇ ಬೇರೆ ಇರ್ತದಲ್ಲ. ಈಗ ನಮ್ದು ಕೊಡ್ಬೇಕು ಅಂತ ನನಗ್ ಗೊತ್ತಾಗಿಲ್ಲ. ಅಷ್ಟೇ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಅಂತ ಹೇಳಿದ್ ಮಾಡ್ಕೊಂಡು ಅಧ್ಯಾಯ ಚಾಪ್ಟರ್ಸ್ ಹಾಕೋತ್ ಹೋಗ್ಲಿಕತ್ತೀನಿ ಅಷ್ಟೇ. ಚೆನ್ನಾಗಿ ನಡೆದ. ಆಯ್ತು ತಗೋರಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ದಿನ ಭಾಗ ಪ್ರಕೃತಿ ಪ್ರೀತಿ ಅದ ಇಲ್ಲಿ ಮುಂದೆ ಬರೋದು. ಪ್ರಕೃತಿಯ ಆವಾಗೇ ಮಗುವಾಗಿದ್ದಾಗೆ ಋಷಿ ಮುನಿಗಳು ಕಾಡನ್ನ ಕಡದು ತಮ್ಮ ಆಶ್ರಮ ಮಾಡ್ಕೊಂಡ್ರೆ ಅವಳಿಗೆ ಎಷ್ಟು ದುಃಖ ಆಗ್ತದ. ತಂದೆ ಕರ್ಕೊಂಡ್ ಹೋಗಿ ಎಲ್ಲಾ ತೋರಿಸಿ ಅಲ್ಲಿ ಆಗಿಂದಾಗ ಮೀಟಿಂಗ್ ಮಾಡಿ ಇದು ಮಾಡ್ಬಿಡ್ತಾರೆ. ಅವೆಲ್ಲ ಘಟನೆಗಳವರಿ ಮುಂದ. ಓಕೆ, ನಾಳೆ ಇಷ್ಟ. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅದ ಓದಿದ್ರು ಅರ್ಥ ಆಗದೆ ಇರೋದಂತದನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿ ನಮ್ಗ ರಸದೌತಣ ಉಣಿಸ್ದಂಗ ಅಷ್ಟು ಖುಷಿ ಆಗ್ತಾ ಇದೆ. ಅದು ಓದಿದೀನಿ ನಾನು, ಆದ್ರೂ ಕೂಡ ಇಷ್ಟೊಂದು ಇದಾಗಿರ್ಲಿಲ್ಲ ಅದು ಓದ್ಕೊಂಡ್ ಹೋಗುವಾಗ. ಬಟ್ ನೀವ್ ಹೇಳ್ದಾಗಿಂದ ಅದು ನೆನಪನು ಆಗ್ತದ. ಬಟ್ ತುಂಬಾ ಚೆನ್ನಾಗಿ ಕಥಾ ರೂಪದಲ್ಲಿ ಬರ್ಲಿಕ್ಕತ್ತದಲ್ಲ, ಖುಷಿ ಅನಿಸ್ತದ ಅಗ್ದಿ. ಓಕೆ ಓಕೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸೀತಾ ಮಾತೇನೆ ಆಕೆ ಏನ್ ನುಡಿಸ್ತಾಳ ಅದೇ ನೋಡ್ದಂಗದ ಈಗ ಖರೆ ಅಂದ್ರನು. ಅಷ್ಟೇ ಅಷ್ಟೇ. ಚಿತ್ರ ಬರ್ಬೇಕು ಅಂತಂದ್ರ ಇದಾಗಂಗಿಲ್ಲ ಕೆಲವು ಸರಿ. ಆಕಿನೇ ನಿಮ್ಮಲ್ಲಿ ಶಕ್ತಿ ತುಂಬಿ ಅದು ನುಡಿಸ್ತಾ ಇದ್ದಾಳ ಅಷ್ಟೇ, ಅವ್ರ ಮಾತುಗಳೇ ಇವ ಅಷ್ಟೇ. ಓಕೆ ಓಕೆ. ಥ್ಯಾಂಕ್ ಯು. ನಮಸ್ಕಾರ.